ನಮಸ್ಕಾರ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಒಂದು ಸರ್ಪ್ರೈಸ್ ವಿಷಯ ಏನಂದ್ರೆ ಆಲ್ ಆಫ್ ಅ ಸಡನ್ ಶಶಿ ತರೂರ್ ರಷ್ಯಾಗೆ ಹೊರಟಿದ್ದಾರೆ. ಇನ್ನೂ ಕುತೂಹಲ ಏನಂದ್ರೆ ರಷ್ಯಾಗೆ ಹೋಗುವ ಹಿಂದಿನ ದಿನ ಮೋದಿಜಿ ಜೊತೆಗೆ ಸುಮಾರು 1 ಗಂಟೆ ಕಾಲ ಮೀಟಿಂಗ್ ಅನ್ನು ಮಾಡಿದ್ರು. 1 ಗಂಟೆ ರಹಸ್ಯವಾಗಿ ಮೋದಿ ಜೊತೆ ಮಾತಾಡಿದ ನಂತರ ತರೂರ್ ಮರುದಿನವೇ ರಷ್ಯಾದ ಮಾಸ್ಕೋಗೆ ಹೋಗ್ತಾರೆ. ಅಲ್ಲಿ ರಷ್ಯಾದ ದೊಡ್ಡವರನ್ನ ಭೇಟಿ ಮಾಡ್ತಾರೆ. ಇದು ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣ ಆಗಿದೆ. ಶಶಿ ತರೂರ್ ಹಾಗೂ ಮೋದಿ ಅವರ ನಡುವೆ ಏನ್ ಮಾತುಕತೆ ಆಯಿತು? ಯಾಕಾಗಿ ಅವರು ಸಡನ್ ಆಗಿ ರಷ್ಯಾಗೆ ಹೊರಟರು? ಅದು ಶಶಿ ತರೂರ್ ಅವರನ್ನೇ ಮೋದಿಜಿ ಆಯ್ಕೆ ಮಾಡಿಕೊಂಡಿದ್ದು ಯಾಕಾಗಿ? ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ವೀಕ್ಷಕರೇ, ಕಾಂಗ್ರೆಸ್ ಪರಿಸ್ಥಿತಿ ಹೇಗಾಗಿದೆ ನೋಡಿ. ಆಗಿರೋ ಒಂದು ಗಾಯವೇ ಇನ್ನೂ ನೆಟ್ಟಗೆ ವಾಸಿಯಾಗಿರಲಿಲ್ಲ. ಅಷ್ಟರಲ್ಲಿ ಇನ್ನೊಂದು ಕಡೆ ಬಿಜೆಪಿಯವರು ಬರೆ ಎಳೆದು ಬಿಟ್ಟಿದ್ದಾರೆ. ಶಶಿ ತರೂರ್ ಕಾಂಗ್ರೆಸ್ ಪಕ್ಷದ ಸಂಸದರು. ಆದರೆ ಇತ್ತೀಚೆಗೆ ಮೋದಿಜಿ ಸರ್ಕಾರದ ಮೇಲೆ ಇವರಿಗೆ ತುಂಬಾ ಒಲವು. ಮೋದಿ ಸರ್ಕಾರದ ಮೇಲೆ ಅನ್ನೋದಕ್ಕಿಂತ ಈ ಪಹಲ್ಗಾಮ್ ದಾಳಿಯ ನಂತರ ಶಶಿ ತರೂರ್ ಭಾರತದ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನಬಹುದು. ಅದೇ ಕಾರಣಕ್ಕೆ ಮೋದಿ ಸರ್ಕಾರ ಸಂಸದರ ನಿಯೋಗದಲ್ಲಿ ಕೂಡ ಇವರನ್ನ ಆಯ್ಕೆ ಮಾಡಿ ಕಳಿಸಿದ್ರು. ಅಷ್ಟೇ ಅಚ್ಚುಕಟ್ಟಾಗಿ ಶಶಿ ತರೂರ್ ಅವರು ಆ ಕೆಲಸ ಮಾಡಿದ್ರು. ಇದು ಕಾಂಗ್ರೆಸ್ಗೆ ಸಿಕ್ಕಾಪಟ್ಟೆ ಶಾಕ್ ಕೂಡ ಆಗಿತ್ತು. ಇದೆಲ್ಲದರ ನಂತರ ಈಗ ಇದ್ದಕ್ಕಿದ್ದಂತೆ ಮೋದಿಜಿ ಶಶಿ ತರೂರ್ ಅವರನ್ನ ಕರೆಸ್ತಾರೆ. ಒಂದು ಸೀಕ್ರೆಟ್ ಕೋಣೆಯಲ್ಲಿ ಶಶಿ ತರೂರ್ ಅವರೊಂದಿಗೆ ಮೀಟಿಂಗ್ ಮಾಡ್ತಾರೆ. ಅಲ್ಲಿಂದ ಹೊರಗೆ ಬಂದ ಶಶಿ ತರೂರ್ ಮನೆಗೆ ಹೋಗಿ ಕೂಡಲೇ ಅಲ್ಲಿಂದ ಮಾಸ್ಕೋ ವಿಮಾನ ಹತ್ತಿ ಬಿಡ್ತಾರೆ. ಮಾಸ್ಕೋದಲ್ಲಿ ಶಶಿ ತರೂರ್ ಮೊದಲು ಭೇಟಿಯಾಗೋದು ಆಂಡ್ರೆ ಡೆನಿಸೋ ಅವರನ್ನ. ಇವರು ರಷ್ಯಾದ ಅಂಬಾಸಿಡರ್, ವಿಶ್ವಸಂಸ್ಥೆನಲ್ಲಿಯೂ ಅಂಬಾಸಿಡರ್ ಆಗಿದ್ರು. ಇದಕ್ಕಿಂತ ಮುಂಚೆ ಚೀನಾದ ಅಂಬಾಸಿಡರ್ ಕೂಡ ಆಗಿದ್ರು. ಸೊ ಚೀನಾ ಜೊತೆ ಇವರ ಸಂಬಂಧ ಚೆನ್ನಾಗಿಯೇ ಇದೆ. ನಿಮಗೆ ಗೊತ್ತಿರಲಿ, ಚೀನಾದಲ್ಲಿ SCO ಸಮಿಟ್ ನಡೆಯಲಿದೆ. ಇದಕ್ಕೆ ಆಲ್ರೆಡಿ ಅಜಿತ್ ದೋವಲ್ ಹೋಗಿದ್ದಾರೆ ಕೂಡ. ರಾಜನಾಥ್ ಸಿಂಗ್ ಅವರು ಕೂಡ ಹೋಗ್ತಾ ಇದ್ದಾರೆ. ಇವರೆಲ್ಲ ನಿಜವಾಗ್ಲೂ SCO ಮಾತುಕತೆಗೆ ಹೋಗ್ತಾ ಇರೋದಾ? ಖಂಡಿತ ಒಳಗೆ ಏನೋ ದೊಡ್ಡದಾಗಿ ನಡೀತಾ ಇರೋದಂತೂ ನಿಜ. SCO ಸಮಿಟ್ನಲ್ಲಿ ಭಾರತ, ಚೀನಾ ಹಾಗೂ ರಷ್ಯಾ ಈ ಮೂವರು ಸೇರಿಕೊಂಡು ಏನೋ ಒಂದು ನಿರ್ಧಾರ ಮಾಡಲಿದ್ದಾರೆ. ಅದಕ್ಕೆ ಶಶಿ ತರೂರ್ ಅವರ ರಷ್ಯಾ ಭೇಟಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. SCOದ ಸಮಿಟ್ನ ಚೇರ್ಮನ್ಶಿಪ್ ರಷ್ಯಾದ ಬಳಿ ಇದೆ. ಅಲ್ಲಿನ ವಿದೇಶಾಂಗ ಮಂತ್ರಿ ಸರ್ಗಾಯ್ ಲೇಬರೋವ್ ಇವರನ್ನ ಕೂಡ ಶಶಿ ತರೂರ್ ಭೇಟಿ ಮಾಡಲಿದ್ದಾರೆ. ಅಷ್ಟಕ್ಕೂ ಶಶಿ ತರೂರ್ ಅವರನ್ನೇ ಈ ಕೆಲಸಕ್ಕೆ ಕಳಿಸಿದ್ದು ಯಾಕೆ? ಸರ್ಕಾರದ ಬಳಿ ಇನ್ನೂ ಅನೇಕ ನಾಯಕರಿದ್ದಾರೆ. ವಿದೇಶಾಂಗ ಮಂತ್ರಿ ಜೈಶಂಕರ್ ಇದ್ರು. ಆದರೂ ಶಶಿ ತರೂರ್ ಯಾಕೆ? ಇತ್ತ ಅಜಿತ್ ದೋವಲ್ ಚೀನಾ ಪ್ರವಾಸದಲ್ಲಿದ್ದು ಅಲ್ಲಿ ವಾಂಗ್ಯಾ ಅವರನ್ನ ಭೇಟಿ ಮಾಡ್ತಾರೆ. ಅಲ್ಲಿಂದ ಪ್ರಧಾನಿ ಮೋದಿಜಿಗೆ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದ ನಂತರ ಶಶಿ ತರೂರ್ ಅವರನ್ನ ಕರೆದುಕೊಂಡು 1 ಗಂಟೆ ಮಾತುಕತೆ ನಡೆಸ್ತಾರೆ. ನಂತರ ಅವರನ್ನ ರಷ್ಯಾಗೆ ಕಳಿಸ್ತಾರೆ. ಇಲ್ಲಿ ರಾಜಕೀಯ ಬಿಟ್ಟು ಕೆಲಸ ಆಗ್ತಾ ಇದೆ. ಯಾಕಂದ್ರೆ ಎಲ್ಲದಕ್ಕಿಂತ ದೇಶ ಮೊದಲು ಅಲ್ವೇ? ಅದಾದ ಮೇಲೆ ತಾನೇ ರಾಜಕೀಯ ಬರೋದು. ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಇದಕ್ಕೆ ಏನಂತೀರಾ ಅಂತ ಕೇಳಿದ್ರೆ ಶಶಿ ತರೂರ್ ಅವರ ಭಾಷೆ ಚೆನ್ನಾಗಿದೆ, ಇಂಗ್ಲಿಷ್ ಚೆನ್ನಾಗಿದೆ, ಹೀಗಾಗಿ ಕಳಿಸಿರ್ತಾರೆ ಅಂತ ಅಂದ್ಬಿಟ್ರು. ಇಲ್ಲಿ ಮೋದಿಜಿ ಒಂದು ಡಿಸೈಡ್ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ ನಂತರ ಶಶಿ ತರೂರ್ ಅವರನ್ನ, ಅವರ ಟ್ಯಾಲೆಂಟ್ ಅನ್ನ ದೇಶಕ್ಕಾಗಿ ಬಳಸಿಕೊಳ್ಬೇಕು ಅಂತ. ನಾಯಕ ಅಂದ್ರೆ ಹೀಗೆ ಇರಬೇಕಲ್ವಾ? ಶಶಿ ತರೂರ್ ಅವ್ರಿಗೂ ಕೂಡ ಇಲ್ಲಿ ಯಾವುದೇ ರಾಜಕೀಯ ಕಾಣಿಸ್ಲಿಲ್ಲ. ಆದರೆ ಉಳಿದ ಕಾಂಗ್ರೆಸ್ ನಾಯಕರಿಗೆ ಅನಿಸೋದೇ ಬೇರೆ. ಶಶಿ ತರೂರ್ ಈಗ ಮಾಡ್ತಿರೋದಕ್ಕೂ ಕಾಂಗ್ರೆಸ್ಗೂ ಸಂಬಂಧನೇ ಇಲ್ಲ. ಅದು ಶಶಿ ತರೂರ್ ಅವರ ಪರ್ಸನಲ್ ವಿಷಯ ಅಂತ ಹೇಳಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ನ ಯಾವ ನಿಲುವೂ ಇಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಮಜಾ ಏನಂದ್ರೆ ರಷ್ಯಾಗೆ ಹೋಗುವ ಮುನ್ನ ಶಶಿ ತರೂರ್ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ ನೋಡಿ. ಅಂದ್ರೆ ರೆಕ್ಕೆ ನಮ್ಮದು, ಆಕಾಶ ಎಲ್ಲರದ್ದು, ಹಾರೋದಕ್ಕೆ ಯಾರ ಅನುಮತಿ ಬೇಕು ಅಂತ. ಇದರ ಅರ್ಥ ಕಾಂಗ್ರೆಸ್ ಇವರಿಗೆ ಈ ಕೆಲಸಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಬಿಡಿ, ಈಗ ರಾಜಕೀಯವನ್ನ ಬದಿಗಿಡೋಣ. ನಾವು ಯೋಚನೆ ಮಾಡಬೇಕಾಗಿರೋದು ದೇಶದ ಬಗ್ಗೆ. ಶಶಿ ತರೂರ್ ಅವರನ್ನ ಒಂದು ಸಂದೇಶದ ಜೊತೆಗೆ ಈಗ ರಷ್ಯಾಗೆ ಕಳಿಸಿದ್ದಾರೆ. ಅದರ ಪರಿಣಾಮ ಏನು ಅನ್ನೋದನ್ನ ನೋಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಚೀನಾದಲ್ಲಿ ನಡೆಯೋ SCO ಸಮಿಟ್ನಲ್ಲಿ ಪಾಕಿಸ್ತಾನ ಕೂಡ ಇರಲಿದೆ.
ಶಶಿ ತರೂರ್ ರಷ್ಯಾದಲ್ಲಿ ಫ್ರೆಂಚ್ ಭಾಷೆಯಲ್ಲಿಯೇ ಮಾತಾಡಿರೋದು ಇನ್ನೊಂದು ವಿಶೇಷ. ನೋಡೋಣ ರಷ್ಯಾ ಭೇಟಿಯ ನಂತರ ಮುಂದೆ ಏನೇನು ಡೆವಲಪ್ಮೆಂಟ್ಗಳು ನಡೆಯಲಿದೆ ಅಂತ. ಒಂದಂತೂ ಸತ್ಯ, ಶಶಿ ತರೂರ್ ಒಬ್ಬ ರೈಟ್ ಪರ್ಸನ್ ಇನ್ ರಾಂಗ್ ಪಾರ್ಟಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.